ಸಾರ್ವಜನಿಕರ ಕೆಲಸ ವಿಳಂಬ ಹಾಗೂ ರೈತರನ್ನು ಕಚೇರಿಗೆ ಅಲೆದಾಡಿಸುತ್ತಾರೆಂಬ ಸಾರ್ವಜನಿಕರ ದೂರಿನ ಮೇರೆಗೆ ರಾಮನಗರ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಮೊದಲ ಬಾರಿಗೆ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ತ್ವರಿತಗತಿಯಲ್ಲಿ ನಿಮ್ಮ ಸಮಸ್ಯೆ ಈಡೇರಿಸುವುದಾಗಿ ಸಾರ್ವಜನಿಕರಿಗೆ ಭರವಸೆ ನೀಡಿದ ಅವರು, ಪ್ರತಿ ಮಂಗಳವಾರ ತಾಲೂಕು ಕಚೇರಿಯಲ್ಲಿ ಲಭ್ಯವಿರುತ್ತೇನೆ, ತಮ್ಮ ಯಾವುದೇ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬನ್ನಿ ಎಂದು ಹೇಳಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುರಾರ್ಜಿ ಶಾಲೆಗೆ ಪ್ರವೇಶ ಕೊಡಿಸಿ, ಸಾಗುವಳಿ ಪತ್ರ ಕೊಟ್ಟಿಲ್ಲ, ಖಾತೆ ವಿಳಂಬ, ಪಿಂಚಣಿ ಬರುತ್ತಿಲ್ಲ, ರೇಷನ್ ಕಾರ್ಡ್, ಮನೆ ಗ್ರಾಂಟ್, ಪೌತಿ ಖಾತೆ ಸೇರಿದಂತೆ ಪ್ರಮುಖ ಸಮಸ್ಯೆಗಳು ಕಂಡುಬಂದಿದ್ದು, ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ನಾನು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕನಾದ ಮೇಲೆ ಜನಗಳ ಕಷ್ಟ ಸುಖ ಆಲಿಸಲಿಕ್ಕೆ ಸಮಯ ಬೇಕಾಗಿತ್ತು. ನನಗೆ ಸಮಯ ಇರಲಿಲ್ಲ. ಈಗ ಪ್ರತಿ ಮಂಗಳವಾರ ಮಧ್ಯಾಹ್ನದವರೆಗೆ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನನ್ನ ವ್ಯಾಪ್ತಿ ಇರುವಂಥ ಇಲ್ಲಿ ರಾಮನಗರ ಕಸ್ಬಾ ಮತ್ತು ಕೈಲಾಂಚ ಟೌನ್ ಇರ್ಬೋದು, ಕಷ್ಟ ಸುಖಗಳನ್ನು ವಿಶೇಷವಾಗಿ ಬಗರುಕುಂ ಸಾಗುವಳಿಯಲ್ಲಿ ಕೆಲವರಿಗೆ ಸಾಗುವಳಿ ಆಗಿಲ್ಲ, ಕೆಲವರಿಗೆ ಖಾತೆಗಳಾಗಿಲ್ಲ, ಕೆಲವು ಒತ್ತುವರಿ ರೋಡ್ಗಳನ್ನು ಬಿಡಿಸ್ಕೊಡುವಂಥದ್ದು, ಕೆರೆ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಅವರೆಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳಿದೆ. ಮಶಾಣಕ್ಕೆ ಜಾಗ ಇಲ್ಲ, ವಸತಿಗೆ ಜಾಗ ಇಲ್ಲ, ನೆಲೆಗೆ ಜಾಗ ಇಲ್ಲ. ಸೊ ಎಲ್ಲ ರೀತಿಯ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ವಿಲೇಜ್ ಅಕೌಂಟಿಂದ ಹಿಡಿದು ತಹಸೀಲ್ದಾರ್ಗೂ ಮತ್ತು ಫುಡ್ ಡಿಪಾರ್ಟ್ಮೆಂಟ್ನವ್ರಿಗೆ, ಇಒನವ್ರಿಗೆ, ಸಂಬಂಧಪಟ್ಟ ಎಲ್ಲ ಇಲಾಖೆಯವ್ರಿಗೂ ಕರೆಸಿ ನಾನು ಅವ್ರ ಸಮ್ಮುಖದಲ್ಲೇ ಆವತ್ತಿನ ಅರ್ಜಿಗಳು ಅವತ್ತೇ ವಿಲೇವಾರಿ ಆಗಬೇಕಂತ ಹೇಳಿದ್ದೀನಿ. ಕೆಲವನ್ನ ಒಂದೊಂದು ವಾರ ಟೈಮ್ ತಗೊಳ್ತಾ ಇದ್ದಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸರಿಯಾದ ಸೂಕ್ತ ಕ್ರಮ ವಹಿಸ್ಬೇಕಂತೇಳಿ ಅಧಿಕಾರಿಗಳಿದ್ದಾರೆ. ನನಗಿವತ್ತು ಭಾಳ ಸಂತೋಷವೂ ಆಯಿತು. ಸಾಕಷ್ಟು ಜನ ಸುಮಾರು 25-30 ವರ್ಷಗಳಿಂದ ಅವ್ರಿಗೇನು ಖಾತೆಗಳಾಗಿಲ್ಲ, ಸಾಗುವಳಿ ಸಿಕ್ಕಲಿಲ್ಲ, ಬೇಕಾದಷ್ಟು ಅವ್ರವ್ರಿಗೆ ಮಶಾಣ ಇಲ್ಲದಿರುವಂಥದ್ದು, ಕೆಲವ್ರಿಗೆ ಜಾಗ ಹೋಗು ಬರೋಕ್ಕೆ ದಾರಿಗಳನ್ನು, ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಎಲ್ಲರೂ ನನ್ನ ಗಮನಕ್ಕೆ ತಂದಿದ್ದಾರೆ. ಎಲ್ಲವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸುಮಾರು ಇವತ್ತೊಂದು 100 ಅರ್ಜಿನೂ ಬಂದಿದೆ. 100 ಅರ್ಜಿ ಬಂದಿದೆ. 100 ಅರ್ಜಿಲಿ ಎಲ್ಲ ಕೂಡ ಬರೀ ವಿಶೇಷವಾಗಿ ಸಾಗುವಳಿ, ಖಾತೆ, ಮಶಾಣಕ್ಕೆ ಜಾಗ ಇಲ್ಲದಿರುವಂಥದ್ದು, ನಿವೇಶನಕ್ಕೆ ಜಾಗ ಇಲ್ಲದಿರುವಂಥದ್ದು, ಇಂಥದ್ದೆಲ್ಲ ಸಾಕಷ್ಟೆಲ್ಲ ಅರ್ಜಿಗಳು ಬಂದಿದೆ. ಕೆಲವು ಸರ್ವೆಗಳದ್ದು ಅರ್ಜಿಗಳು ಬಂದಿದೆ. ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಸುಖಗಳನ್ನು ತೋರಿಸುವಂಥ ಇವತ್ತೆಲ್ಲ ಅರ್ಜಿಗಳು ಬಂದಿದೆ. ಇವತ್ತು ಇನ್ನು ಮೇಲೆ ಎಲ್ಲ ಜನಕ್ಕೆ ನಿಮ್ಮ ಮುಖಾಂತರ ನಾನು ಈ ಒಂದು ಸಭೆಗಳಿಗೆ ಒಂದು ಮಹತ್ತರವನ್ನು, ಒಂದು ಗೌರವವನ್ನು ಕೊಟ್ಟು ಅವರೆಲ್ಲರೂ ಕೂಡ ಬಂದು ಈ ಥರ ಪ್ರಯೋಜನ ಪಡೆದ್ರೆ ನನ್ನ ಮೇಲಿರುವಂಥ ಜವಾಬ್ದಾರಿ ನಿಭಾಯಿಸ್ಬೋದು ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಸರ್, ಚುನಾವಣೆಗೂ ಮುಂಚೆ ವಿದ್ಯುತ್ ಚಿತಾಗಾರ ಬಂದು ಲೋಕಾರ್ಪಣೆ ಮಾಡಿದ್ರು, ಉದ್ಘಾಟನೆ ಮಾಡಿದ್ರಿ. ಸೊ ಈಗ ಎಷ್ಟು ದಿನ ಆಗುತ್ತೆ ಸರ್? ಅವತ್ತು ಚುನಾವಣೆ ಹರಾತುರಿಯಲ್ಲಿ ನಾವು ಅದನ್ನೇ ಸರಿಯಾದ ರೀತಿಯಲ್ಲಿ ನಾವು ಮಾಡೋಕ್ಕಾಗಲಿಲ್ಲ. ಸೊ ನಾನು ಮತ್ತೆ ಒಬ್ಬ ಶಾಸಕನಾಗಿ ನಾನು ಅದನ್ನು ಮತ್ತೆ ಒಂದು ವೀಕ್ಷಣೆ ಮಾಡಿ ಅದು ಜನಗಳಿಗೆ ಲೋಕಾರ್ಪಣೆ ಅದನ್ನು ಮಾಡಬೇಕಾಗ್ತದೆ. ನಾನು ಅದನ್ನು